ಇವತ್ತಿನ ನನ್ನ ಈ ಪತ್ರಿಕಾಗೋಷ್ಠಿಗೆ ಮಾಧ್ಯಮ ಮಿತ್ರರಾದಂಥ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ನನ್ನ ಜೊತೆ ಶ್ರೀಯುತ ರಮೇಶ್ ಬಿದನೂರ್ ಅವರು ಇದ್ದಾರೆ. ಅವರು ಭಾರತೀಯ ಜನತಾ ಪಕ್ಷದ ಹಳೆ ಕಾರ್ಯಕರ್ತರು ಮತ್ತು ಇವತ್ತಿನ ಮುಖಂಡರು. ಸ್ನೇಹಿತರೆ, ಇವತ್ತು ನಾನು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದ ಉದ್ದೇಶ, ಕಳೆದ ಕೆಲವು ದಿನಗಳಿಂದ ಕಾಂಗ್ರೆಸ್ ಪಕ್ಷದ ವಕ್ತಾರರಾದಂಥ ಶ್ರೀಯುತ ಎಸ್.ಎಂ. ಪಾಟೀಲ್ ಗಣಿಯಾರ್ ಅವರು ಭಾರತೀಯ ಜನತಾ ಪಕ್ಷದ ಮೇಲೆ, ಪ್ರಧಾನಮಂತ್ರಿಗಳಾದಂಥ ಶ್ರೀಯುತ ನರೇಂದ್ರ ಮೋದಿಯವರ ಮೇಲೆ, ರಾಷ್ಟ್ರದ ಗೃಹ ಸಚಿವರಾದಂಥ ಶ್ರೀಯುತ ಅಮಿತ್ ಶಾಜಿಯವರ ಮೇಲೆ ಹಾಗೂ ಅನೇಕ ಸಾಧು ಸಂತರ ಮೇಲೆ, ಧಾರ್ಮಿಕ ಕ್ಷೇತ್ರಗಳ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದದ್ದು ನಮ್ಮ ಗಮನಕ್ಕೆ ಬಂದಿದೆ. ಹೀಗಾಗಿ ಈ ಜಿಲ್ಲೆಯ ಜನರಿಗೆ ಮತ್ತು ಈ ದೇಶದ ಜನರಿಗೆ ಸತ್ಯವನ್ನು ಮರೆಮಾಚುವ ಕೆಲಸ ಇವತ್ತಿನ ರಾಜ್ಯದಲ್ಲಿ ಆಡಳಿತ ಇರುವ ಕಾಂಗ್ರೆಸ್ಸಿನ ಮಂತ್ರಿಗಳು ಹಾಗೂ ಕಾಂಗ್ರೆಸ್ಸಿನ ಆಯಾಕಟ್ಟಿನಲ್ಲಿರ್ತಕ್ಕಂಥ ಅವರ ಕಾರ್ಯಕರ್ತರು ಮಾಡ್ತಾ ಇರೋದು ಇವತ್ತು ನಾವು ನೋಡ್ತಾ ಇದ್ದೇವೆ. ದೇಶದಲ್ಲಿ ಕಳೆದ 12 ವರ್ಷಗಳಿಂದ ಪ್ರಧಾನಿ ನರೇಂದ್ರ ಮೋದಿಜಿಯವರ ಸರ್ಕಾರ ಆಡಳಿತಕ್ಕೆ ಬಂದ ಬಳಿಕ ಎಷ್ಟೆಷ್ಟು ಅಭಿವೃದ್ಧಿ ಕಾರ್ಯಗಳು ಮತ್ತು ದೇಶದಲ್ಲಿ ಸಾಮರಸ್ಯ, ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ದೇಶ ವಿಶ್ವಗುರು ಆಗುವತ್ತ ಮುನ್ನಡೆತಾ ಇದ್ದುದು ಕೆಲವು ಕುತಂತ್ರ ರಾಜಕಾರಣಿಗಳಿಗಿರ್ಬೋದು ಮತ್ತು ದೇಶದ್ರೋಹಿಗಳಿಗೆ ಇದು ಆಗಿ ಬರ್ತಾ ಇಲ್ಲ. ಸನ್ಮಾನ್ಯ ಶ್ರೀ ಎಸ್.ಎಂ. ಪಾಟೀಲ್ರು ಬಹುಶಃ ನನಗಿಂತ ಹಿರಿಯರು ಇರ್ಬೋದು. ಅವರು ಸುಮಾರು 10 ವರ್ಷಗಳಿಂದ ನಾನು ಅವರ ಪತ್ರಿಕಾಗೋಷ್ಠಿ ಇರ್ಬೋದು, ಅವರ ಮಾತಿನ ಶೈಲಿ ಗಮನಿಸ್ತಾ ಇದ್ದೆ. ಮೊದಲು ಅವರು ಒಬ್ರು ಸಹಿತ ಏನೋ ಒಬ್ರು ಜನಪರ ಕಾಳಜಿ ಉಳ್ಳ ವ್ಯಕ್ತಿ ಅಂತ ಹೇಳಿ ನಾನು ಭಾವಿಸಿದ್ದೆ. ಆದ್ರೆ ಅವರು ಇತ್ತಿತ್ತಲಾಗಿ ಜನಪರ ಕಾಳಜಿ ಅಂತ ವಿಷಯ ಮಾತಾಡಲಾರ್ದೆ ಅವರು ದಿಲ್ಲಿಯತ್ತ ಬಟ್ಟು ಮಾಡಿ ಮಾತಾಡ್ತಿರೋದು ಬಹಳ ಹೆಚ್ಚಾಗಿದೆ. ಬಂಧುಗಳೇ, ಸ್ನೇಹಿತರೆ, ಒಂದು 4-5 ದಿನಗಳ ಹಿಂದ್ಗಡೆ ಅಯೋಧ್ಯ ರಾಮ ಮಂದಿರ ವಿಷಯದಲ್ಲಿ ಅವರು ಕೆಲವೊಂದು ತಪ್ಪು ವಿಷಯನು ತಮ್ಮ ಜೊತೆ ಹಂಚಿಕೊಂಡ್ರು. ಅಯೋಧ್ಯ ರಾಮ ಮಂದಿರ ದೇಶದ ಜನರ ತೆರಿಗೆಯಿಂದ ಕಲೆಕ್ಟ್ ಮಾಡಿ ಕಟ್ಟಿದ್ದಂತ ಹೇಳಿದ್ರು. ತಮಗೆಲ್ಲ ಗೊತ್ತಿದ್ದ ವಿಷಯ, ಅಯೋಧ್ಯ ರಾಮ ಮಂದಿರ ಸರ್ಕಾರದ ಯಾವುದೇ ಹಣಕಾಸಿನ ಸಹಾಯದಿಂದ ಕಟ್ಟಿದ್ದಲ್ಲ. ಪ್ರಾರಂಭದಲ್ಲಿ ಟ್ರಸ್ಟ್ ಫಾರ್ಮೇಷನ್ ಆದ ಬಳಿಕ ಕೇಂದ್ರ ಸರ್ಕಾರ ತನ್ನ ಒಂದು ಟ್ರಸ್ಟಿಗೆ ₹1 ದೇಣಿಗೆ ಮುಖಾಂತರ ಟ್ರಸ್ಟ್ ಅನ್ನು ಪ್ರಾರಂಭಿಸಲು ಕಮಿಟಿ ಮಾಡಿ ಅದನ್ನು ಚಾಲನೆ ಮಾಡಿತು. ಕೇವಲ ₹1. ಬಾಕಿ ಎಲ್ಲ ರಾಮ ಭಕ್ತರು, ದೇಶಾದ್ಯಂತ ಇರ್ತಕ್ಕಂಥ ರಾಮ ಭಕ್ತರು, ಅದರಲ್ಲಿ ಅವರು ಇವರು ಅಂಥೇಳಿ ನಾನು ವಿಂಗಡಣೆ ಮಾಡಕ್ ಹೋಗಲ್ಲ. ಹೀಗಾಗಿ ರಾಮ ಮಂದಿರದಲ್ಲಿ ಕೇಂದ್ರ ಸರ್ಕಾರದ ಯಾವುದೇ ತೆರಿಗೆ ಹಣವನ್ನು ಅವರು ಸ್ವೀಕರಿಸಿಲ್ಲ. ಆದರೆ ಎಸ್.ಎಂ. ಪಾಟೀಲ್ ಗಣಿಯಾರ್ ಅವರು ಎಷ್ಟು ತಪ್ಪು ಮಾಹಿತಿ ಹೇಳಿದಾರಪ್ಪ ಅಂದ್ರ, ಇದು ಕ್ಷಮೆ ಕೇಳಬೇಕು ಅವರು ದೇಶದ ಜನತೆಗೆ ಮತ್ತು ಜಿಲ್ಲೆಯ ಜನತೆಗೆ. ತಮಗೂ ಇನ್ನೊಂದು ವಿಷಯ ಹೇಳ್ತೀನಿ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಂಥ ಯೋಗಿ ಆದಿತ್ಯನಾಥ್ ಅವರು ಮೊದಲು ಟ್ರಸ್ಟ್ ಶುರುವಾದ ಕೂಡಲೇ ಅವರು
11 ಲಕ್ಷ ದೇಣಿಗೆಯನ್ನು ಅವರು ನೀಡಿದರು. ಇದು ಸಹಿತ ಅವರು ತಮ್ಮ ಸೇವಿಂಗ್ ಅಕೌಂಟ್ದಿಂದ ಏನ್ ಕಲೆಕ್ಟ್ ಆಗಿತ್ತು ದುಡ್ಡು, ಆ 11 ಲಕ್ಷವನ್ನು ರಾಮ ಮಂದಿರಕ್ಕೆ ಅವರು ದೇಣಿಗೆ ಅಂತ ಕೊಟ್ಟರು. ಇಷ್ಟೊಂದು ಭಕ್ತಿಪೂರ್ವಕವಾಗಿ, ಇಷ್ಟೊಂದು ಪ್ರಾಮಾಣಿಕವಾಗಿ ದೇಶದ ಜನರ ಶ್ರದ್ಧೆ ಭಕ್ತಿಯಿಂದ ಕಟ್ಟಿದಂತ ಅಂತ ಒಂದು ರಾಮ ಮಂದಿರಕ್ಕೆ ಇವತ್ತು ಇಂಥ ಒಬ್ಬ ವ್ಯಕ್ತಿಗಳು ಕಾಂಗ್ರೆಸ್ ಪಕ್ಷದ ವಕ್ತಾರ ಅಂತ ಹೇಳ್ಕೊಂಡು ತಪ್ಪು ಸಂದೇಶವನ್ನು ಕೊಡ್ತಾ ಇರೋದು ಬಹಳ ಅಕ್ಷಮ್ಯ ಅಪರಾಧ. ಏಕೆಂದ್ರೆ ಇದು ಬಸವನಾಡು. ಸತ್ಯವೇ ನುಡಿಯೋದು ದೇವಲೋಕ, ಮಿಥ್ಯವೇ ನುಡಿಯೋದು ನರಕಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅಂತ ಹೇಳಿದ್ದಾರೆ. ಹೀಗಾಗಿ ಬಹಳಷ್ಟು ಇಂಥ ತಪ್ಪು ಸಂದೇಶಗಳನ್ನು ಅದು ಧಾರ್ಮಿಕ ಕ್ಷೇತ್ರಗಳಲ್ಲಿ, ವೈಯಕ್ತಿಕ ವಿಷಯಗಳಲ್ಲಿ ಮಾತಾಡಬಹುದು. ಯಾಕಂದ್ರೆ ವೈಯಕ್ತಿಕ ವಿಷಯಗಳು ಬಹಳಷ್ಟು ಪಬ್ಲಿಕ್ ಬಂದಿರೋದಿಲ್ಲ. ಆದ್ರ ರಾಮ ಮಂದಿರ ಅಂತ ಒಂದು ಭವ್ಯವಾದ ಒಂದು ಕಾರ್ಯದು ಇವರು ಈ ತರ ತಪ್ಪು ಸಂದೇಶ ಕೊಟ್ಟರು. ಇನ್ನು ಎರಡನೇದ್ದು, ಅಲ್ಲಿ ಅವ್ಯವಹಾರ ಆಗಿದೆ ಹೇಳಿದ್ರು. ನೋಡಿ, ಕಳೆದ ಒಂದು ತಿಂಗಳಿನಿಂದ ಆ ಅವ್ಯವಹಾರ ಆಗಿರ್ಬಹುದು. ಅದಕ್ಕ ಉತ್ತರ ಪ್ರದೇಶ ಸರ್ಕಾರ SIT ರಚನೆ ಮಾಡಿ ಈಗಾಗಲೇ ಮೇಲ್ನೋಟಕ್ಕೆ ಯಾರು ತಪ್ಪಿಸ್ತಂದ್ರೆ ಕಂಡು ಬಂದಾರ ಅವರಿಂದ ರೆಸಿಗ್ನೇಷನ್ ತಗೊಂಡು ಅತ್ಯಂತ ಒಬ್ರು ಸೀನಿಯರ್ IPS ಆಫೀಸರ್ಗೆ ಅದರ ತನಿಖಾ ಮುಖ್ಯಾಧಿಕಾರಿಗಳು ಮಾಡಿ ಅವ್ರ ಜೊತೆ ಇದ್ರು IAS ಆಫೀಸರ್ಗಳು ಸೇರಿಸಿ ಅತ್ಯಂತ ಏನು ಸೂಕ್ಷ್ಮವಾಗಿ ಅದು ತನಿಖೆ ನಡೀತಾ ಇದೆ. ಅದರಲ್ಲಿ ಎಲ್ಲ ಭಾರತೀಯ ಜನತಾ ಪಕ್ಷದ ನಾಯಕರು ಸಹಿತ ಪಾರದರ್ಶಕವಾಗಿ ತನಿಖೆಯಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕಂತ ಹೇಳಿ ಎಲ್ಲರೂ ಈಗಾಗಲೇ ಹೇಳಿದ್ದಾರೆ. ಇಂಥ ವಿಷಯದಲ್ಲಿ ಇವರು ಅಲ್ಲಿ ಅವ್ಯವಹಾರದಾಗೆ ಅಂತ ಹೇಳ್ತಾರೆ. ಇವರು ಇವತ್ತು ಒಂದು ವಿಷಯ ಬಂದಿದೆ, ಇವತ್ತ ನ್ಯೂಸ್ ಪೇಪರ್ದಲ್ಲಿ. ನಿನ್ನೆ ಸುಪ್ರೀಂ ಕೋರ್ಟ್ ಸಹಿತ ರಾಮ ಮಂದಿರ ವಿಷಯದಲ್ಲಿ ವಿನಾಕಾರಣ ರಾಜಕೀಯನ್ನು ಬೆರೆಸಬಾರದು, ಈಗಾಗಲೇ ತನಿಖೆ ನಡೀತಾ ಇದೆ, ಉನ್ನತ ಮಟ್ಟದ ತನಿಖೆ ನಡೀತಾ ಇದೆ, ಯಾರು ಸಹಿತ ರಾಜಕೀಯ ಪಕ್ಷಗಳು ಇದನ್ನು ಬೆಳೆಸಿಕೊಳ್ಬಾರದು ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಇಷ್ಟು ಸೂಕ್ಷ್ಮ ವಿಚಾರಗಳಲ್ಲಿ ಇವರು ವಿಜಯಪುರದಲ್ಲಿ ಕುತ್ಕೊಂಡು ಇಂಥ ಒಂದು ಸತ್ಯವನ್ನೇ ಅರಿಯದೆ ಇಂಥ ಮಾತು ಮಾತಾಡೋದು ಇದು ಅಕ್ಷಮ್ಯ, ತಪ್ಪು. ಇದಕ್ಕೂ ಸಹಿತ ಅವರು ಕ್ಷಮ ಕೇಳಬೇಕು. ಆಯ್ತು, SM ಪಾಟೀಲ್ರೇ, ನೀವೇನೋ ಭಕ್ತಿವಂತರದಿರಿ, ಶ್ರದ್ಧೆವಂತರದಿರಿ, ಪ್ರಾಮಾಣಿಕರು ಇದ್ದಿದ್ದೆ ಖರೆ ಇತ್ತಪ್ಪ ಅಂದ್ರ ವಕ್ಫ್ ಮಾನಪ್ಪಾಡಿ ವರದಿಯಲ್ಲಿ, ಅನ್ವರ್ ಮಾನಪ್ಪಾಡಿ ವರದಿಯಲ್ಲಿ ಕರ್ನಾಟಕದ 2.3 lakhs ಎಕರ್ಸ್ ವಕ್ಫ್ ಆಸ್ತಿಯನ್ನು ಆಕ್ರಮವಾಗಿ ದೊಡ್ಡ ದೊಡ್ಡ ರಾಜಕಾರಣಿಗಳನ್ನೇ ಕಬಳಿಸಿದ್ದಾರೆ. ಅದರ ಅರ್ಥ 27,000 ಕೋಟಿ ಆಗುತ್ತೆ. ಅನ್ವರ್ ಮಾನಪ್ಪಾಡಿ ಅವರು ಸವಿಸ್ತಾರ ವರದಿಯನ್ನು ಕೊಟ್ಟಿದ್ದಾರೆ. ವಿಧಾನಸಭೆಯಲ್ಲಿ ಅದರ ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು. ನಮ್ಮ ಕೇಂದ್ರ ಸಚಿವರಾದಂಥ ಶ್ರೀಮತಿ ಶೋಭಾ ಕರಂದ್ಲಾಜೆ ಅವರು ಸಾಕಷ್ಟು ಅದರ ಬಗ್ಗೆ ಹೋರಾಟ ಮಾಡಿದ್ರು, ಅದರ ಬಗ್ಗೆ ಅಧ್ಯಯನ ಮಾಡಿ ಸಾಕಷ್ಟು ಪ್ರೆಸ್ ಮೀಟ್ಗಳು ಮಾಡಿದ್ರು. ಇದು ಲೋಕಸಭೆಯಲ್ಲಿ ಚರ್ಚೆ ಆಗಿ CBI ಕೊಡ್ಬೇಕಂತ ಹೇಳಿನೂ ಅಲ್ಲಿ ಒತ್ತಾಯಿತು. SM ಪಾಟೀಲ್ರೇ, ನಿಜವಾಗ್ಲೂ ನಿಮ್ಗೆ ಅಲ್ಪಸಂಖ್ಯಾತರ ಮೇಲೆ ಕಳಕಳಿ, ಕಾಳಜಿ, ನೀವೊಬ್ಬ ಅಲ್ಪಸಂಖ್ಯಾತರ ಮುಖಂಡರು ಇದ್ರಪ್ಪ ಅಂದ್ರ ಆ ತನಿಖೆಯಲ್ಲಿ ಈಗ ನಿಮ್ಮದೇ ಸರ್ಕಾರ ಇದೆ, ನಿಮ್ಮವರೇ ವಕ್ಫ್ ಮಂತ್ರಿಗಳಿದ್ದಾರೆ, ಆ ತನಿಖೆ ಮಾಡಿ ಅಂತ ಒಂದು 2.3 ಲಕ್ಷ ಕೋಟಿ ರೂಪಾಯಿದು ಆಸ್ತಿಯನ್ನು ಆಯ್ತು, ಅದು ದೇವರ ಆಸ್ತಿ ತಾನೆ. ನಿಮ್ಮಲ್ಲಿ ಸಾಕಷ್ಟು ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಅಲ್ಪಸಂಖ್ಯಾತ ಬಂಧುಗಳಿದ್ದಾರೆ, ಅವ್ರಿಗೆ ಹಂಚ್ರಿ, ಅವ್ರನ್ನ ಲಿಫ್ಟ್ ಮಾಡ್ರಿ, ಎಕನಾಮಿಕಲಿ ಶಿಕ್ಷಣ, ಆರೋಗ್ಯ ಕೊಡ್ರಿ ಅವರಿಗೆ. ಅದು ಎಲ್ಲ ಬಿಟ್ಕೊಂಡು ಆ ಫೈಲ್ ಅಲ್ಲೇ ಮುಚ್ಚಿಟ್ಟಿ ರಾಮ ಮಂದಿರ ವಿಷಯ ನೀವು ಕೆಣಕ್ತೀರಿ ಅಂದ್ರ ಇದೆಷ್ಟು ಸತ್ಯ? ಯಾಕೆ ಈ ತರ ನೀವು ತಪ್ಪು ಸಂದೇಶಗಳಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದ್ರಿ? ಇರ್ಬೋದು ನಿಮ್ಮಲ್ಲಿ ಏನೋ ಮೋದಿಜಿ ಅವರಿಗೆ, ಅಮಿತ್ ಶಾಜಿ ಅವರಿಗೆ ಬೈದ್ರ ಕಾಂಗ್ರೆಸ್ ಅಲ್ಲಿ ಏನೋ ಒಂದು ಹುದ್ದೆಗಳು ಸಿಗ್ತಾವ ಅಂತ ಹೇಳಿ ಇರ್ಬೋದು.
ತಾವೊಬ್ಬ ಕಾಂಗ್ರೆಸ್ ಪಕ್ಷದ MLCನೋ ನಿಗಮದ ಆಕಾಂಕ್ಷಿ ಇರ್ಬೋದು. ಬಟ್ ನೀವು ನಿಮ್ಮ ಪಕ್ಷದಲ್ಲಿ ನಿಮ್ಮ ಸರ್ಕಾರದಲ್ಲಿ 3 ವರ್ಷದಲ್ಲಿ ಏನೇನು ಕೆಲಸ ಮಾಡಿದ್ದಾರೆ, ನಿಮ್ಮ ಸಚಿವರುಗಳು ಖಾತೆ ವೈಸ್ ಏನೇನು ಪ್ರೋಗ್ರೆಸ್ ಮಾಡಿದ್ದಾರೆ ಅವ್ರ ಬಗ್ಗೆ ಜನರಿಗೆ ಹೇಳ್ರಿ. ನಿಮ್ಮ ITBT ಸಚಿವರು ಏನ್ ಮಾಡ್ತಾ ಇದ್ದಾರೆ? ಕರ್ನಾಟಕ ಈಸ್ ನಂಬರ್ 1 ಸ್ಟೇಟ್ ವಿಚ್ ಈಸ್ ಎಕ್ಸ್ಪೋರ್ಟಿಂಗ್ ಹೈಯೆಸ್ಟ್ ಇನ್ IT ಸೆಕ್ಟರ್. ಕೇಂದ್ರ ಸರ್ಕಾರದ ITBT ಮಂತ್ರಿ ಆಗಿದ್ದಾರೆ, ನಿಮ್ಮ ಸರ್ಕಾರದ ITBT ಮಂತ್ರಿ ಆಗಿದ್ದಾರೆ ಅನ್ನೋದು ಸ್ವಲ್ಪ ಕಂಪೇರ್ ಮಾಡ್ಕೊಳ್ರಿ, ಅಧ್ಯಯನ ಮಾಡ್ರಿ. ಕೇಂದ್ರ ಸರ್ಕಾರದ ITBT ಮಂತ್ರಿಗಳು ಏನೇನು ಕೆಲಸ ಮಾಡ್ತಾ ಇದ್ದಾರೆ. ದೇಶ ITBTಯಲ್ಲಿ ಎಷ್ಟು ಮುಂದೆ ಹೊಂಟಿದೆ. ಚೀನಾಕ್ಕೆ ಭಾರತ ದೇಶದಿಂದ ಎಕ್ಸ್ಪೋರ್ಟ್ ಆಗುವಂತ ಕಾಲ್ ಬಂದ್ಬಿಟ್ಟಿದೆ, ಈಗ ಮಾಡ್ತಾ ಇದ್ದಾರೆ. ಈಗ ರಾಜ್ಯದ ITBT ಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ? ನಿಮ್ಮ ಇನ್ನಿತರ ಮಂತ್ರಿಗಳು ಏನೇನು ಕೆಲಸ ಪ್ರೋಗ್ರೆಸಿವ್ ಕೆಲಸ ಮಾಡ್ಯಾರ ಹೇಳ್ರಿ. ಅದೆಲ್ಲ ಬಿಟ್ಕೊಂಡು ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನು ಮೋದಿಯವ್ರ ಮೇಲೆ ಮಾಡಿದೆ, ಭಾರತೀಯ ಜನತಾ ಪಕ್ಷದ ಮೇಲೆ ನಾಯಕರ ಮೇಲೆ ಮಾಡಿದ್ರ ನನಗೆ ದೊಡ್ಡ ಅವ್ರೇನೋ ಆ ಪವನ್ ಖೇರಾ ತಪ್ಪು ಸಂದೇಶ ಮಾಡಿದ್ರು, ತಪ್ಪ ಒಂದು ಪ್ರೆಸ್ ಮೀಟ್ ಮಾಡಿದ ಕೂಡಲೇ ನಿನ್ನೆ ಪವನ್ ಖೇರಾ ಅವ್ರಿಗೆ ಮೊನ್ನೆ ರಾಜ್ಯಸಭಾ ಸದಸ್ಯ ಮಾಡಿಬಿಟ್ರು, ಓಡೋಗಿದ್ರು ಅವ್ರು ಪವನ್ ಖೇರಾ ಅಂತವ್ರಿಗೆ. ಆಗ ನಿಮಗೊಬ್ಬನ MLC ಮಾಡ್ತಾರೋ ನಿಗಮ ಮಂಡಳಿ ಅಧ್ಯಕ್ಷರು ಮಾಡ್ತಾರೋ ತಿಳ್ಕೊಂಡು ನೀವು ಭಯಕ್ಕೆ ಹೋಗ್ಬಾರ್ದು, ಮಾತಾಡ್ರಿ. ಇನ್ಫಾರ್ಮೇಶನ್ ಕರೆಕ್ಟ್ ಇರ್ಬೇಕು. ಅದು ಅಲ್ಲದೆ ನೀವು ಕಾಂಗ್ರೆಸ್ ಪಕ್ಷದ ವಕ್ತಾರ ಅಂತ ಹೇಳ್ತೀರಿ. ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿ ನೀವು ಕಾಂಗ್ರೆಸ್ ಕಚೇರಿಯಲ್ಲಿ ಏಕೆ ಪತ್ರಿಕಾಗೋಷ್ಠಿಯನ್ನು ಮಾಡೋದಿಲ್ಲ? ನೀವು ಖಾಸಗಿ ಹೋಟೆಲ್ದಲ್ಲಿ ಯಾಕೆ ಮಾಡ್ತೀರಿ? ಹೌದು, ನಾನು ನೋಡ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ನಿಮ್ಮ ಕೇಂದ್ರ ನಾಯಕರು ಬಂದಿರ್ತಾರೆ, ರಾಜ್ಯ ಸಚಿವರುಗಳು ಬಂದಿರ್ತಾರೆ, ಪಕ್ಷದ ಉನ್ನತ ಹುದ್ದೆದಲ್ಲಿದ್ದವರು ಬಂದು ಪಕ್ಷದ ಕಾರ್ಯಕ್ರಮ ಮಾಡಿ ಅಲ್ಲೇ ಪ್ರೆಸ್ ಮೀಟ್ ಮಾಡ್ತಾರ. ನೀವು ಒಂದು ಅವ್ರ ಪಕ್ಕದಲ್ಲಿ ಕೂತಿದ್ದು ನಾನು ನೋಡೇ ಇಲ್ಲ. ಇದನ್ನ ಯಾಕೆ ನೀವು ಹಿಡನ್ ಆಗಿ ಇಟ್ಕೊಂಡಿದ್ದೀರಿ? ಅಂದ್ರೆ ನೀವು ಒಬ್ಬ ಒಂದು ಸಮಾಜದ ನಾಯಕರು ಅಥವಾ ಏನು ಒಂದು ಪಕ್ಷದ ನಾಯಕರು ಏನ್ರಿ? ನೀವು ಏನ್ ಮಾಡ್ತಾ ಇದ್ರೆ ನೀವು ಗಮನಿಸ್ಬೇಕು. ಸ್ಪೋಕ್ಸ್ಮ್ಯಾನ್ ಅಪ್ಪ ಅಂದ್ರೆ ಅದು ಸಣ್ಣ ಕೆಲಸ ಅಲ್ಲ, ಅದು ಪಕ್ಷದ ಮುಖವಾಣಿಯಾಗಿ ಕೆಲಸ ಮಾಡ್ತದ. ನಾನು ಈ ಜಿಲ್ಲೆಯಲ್ಲಿ ಬಹಳ ದೊಡ್ಡ ದೊಡ್ಡ ಕಾಂಗ್ರೆಸ್ ನಾಯಕರಿದ್ದಾರೆ, ಅವ್ರಿಗೊಂದಿಟ್ಟು ಕರೆಸಿ ಬುದ್ಧಿ ಹೇಳೋದು ಒಳ್ಳೆಯದು. ಯಾಕಂದ್ರೆ ನಿಮ್ಮ ಪಕ್ಷದ ಒಂದು ಮುಖವಾಣಿ ಅವರು ಎಲ್ಲೋ ಕುತ್ಕೊಂಡು ಏನೋ ಒಂದು ಫಾಲ್ಸ್ ಅಲಿಗೇಷನ್ ಮಾಡ್ಕೊತ ಹೋದ್ರ ನಾಳೆ ನಿಮ್ಮ ಪಕ್ಷದ ಸ್ಥಿತಿಗತಿಗಳು ಏನಾಗ್ತಾವ? ದಯವಿಟ್ಟು ಹೇಳ್ತೀನಿ, SM ಪಾಟೀಲ್ ನಮ್ಮ ಸ್ನೇಹಿತರೆ, ಅದಕ್ಕೆ ಅವ್ರಿಗೆ ನಾನು ಹೇಳೋದಿಷ್ಟೇ, ಸತ್ಯವನ್ನು ಹೇಳ್ರಿ, ಸತ್ಯವನ್ನೇ ಹಂಚ್ಕೊಳ್ರಿ. ನಿಮ್ಮ ನಿಜವಾದ ಜನಪರ ಕಾಳಜಿ ಇತ್ತು, ಅಲ್ಪಸಂಖ್ಯಾತರ ಬಗ್ಗೆ ಕಾಳಜಿ ಇತ್ತು, ಇವತ್ತು ನಿಮ್ಮದೇ ಸರ್ಕಾರ ಇದೆ. ಅಲ್ಪಸಂಖ್ಯಾತರ ಬಡಾವಣೆಗೆ ಹೋಗಿ ನೋಡ್ರಿ. ನಾನು ಒಬ್ಬ ಮಾಜಿ ಕಾರ್ಪೊರೇಟರ್ ಆಗಿ ಹೇಳ್ತಿದ್ದೀನಿ, ನನ್ನ ಸ್ನೇಹಿತರ ಅಲ್ಪಸಂಖ್ಯಾತ ಮಿತ್ರರು ಮಹಾನಗರ ಪಾಲಿಕೆ ಸದಸ್ಯರಿದ್ದ ಟೈಮ್ದಲ್ಲಿ ಸಾಕಷ್ಟು ಆ ಬಡಾವಣೆಗಳು ಹೋಗಿನಿ. ಅಲ್ಲಿ ಸ್ಥಿತಿಗತಿಗಳು ನೋಡ್ರಿ. ನಿಮ್ಮ ಅಲ್ಪಸಂಖ್ಯಾತ ಸಚಿವರು ಮತ್ತು ವಕ್ಫ್ ಸಚಿವರಿಗೆ ಆ ಟೋಲ್ ನಾಕಾದಿಂದ ದೊಡ್ಡ ಮೆರವಣಿಗೆ ಮಾಡ್ಕೋತ ಬಂದ್ರಿ. ಎಷ್ಟು ದುಡ್ಡು ತಂದ್ರಿಪ್ಪ? ಏನ್ ಮಾಡಿದ್ರಿ ನೀವು? ಅಷ್ಟೇ, ಅವ್ರನ್ನ ಮೆರವಣಿಗೆ ಮಾಡ್ಕೋತ ಬಂದು ಏನೋ ಒಂದು ವಕ್ಫದ್ದು ಇಶ್ಯೂ ಮಾಡಿಬಿಟ್ರಿ. ಮುಂದೆ ಅವ್ರ ಮಗ ಏನೋ ಸಿನಿಮಾ ಮಾಡ್ಯಾನ ತಿಳ್ಕೊಂಡು ಅವ್ರನ್ನ ರೋಡ್ ಶೋ ಮಾಡಿದ್ರಿ. ಇದರಿಂದ ಅಲ್ಪಸಂಖ್ಯಾತರ ಬಡ ಮಕ್ಕಳು ಉದ್ಧಾರ ಆಗ್ತಾರ? ಈ ದೇಶದಲ್ಲಿ ಪ್ರಧಾನಿ ಮೋದಿಯವರು ಸಾಕಷ್ಟು ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಆಯುಷ್ಮಾನ್ ಭಾರತ ಕೊಟ್ಟಿದ್ದಾರೆ. ಆಯುಷ್ಮಾನ್ ಭಾರತ ಏನು ಧರ್ಮದ ಆಧಾರ ಮೇಲಿದೆ, ಜನಸಂಖ್ಯೆ ಆಧಾರ ಮೇಲೆ ತಗೊಂಡಿರೋ ಸಾಕಷ್ಟು ಅಲ್ಪಸಂಖ್ಯಾತರ ಬಂಧುಗಳೇ ಆಯುಷ್ಮಾನ್ ಭಾರತದ ಫಲಾನುಭವಿಗಳದ. ಇವತ್ತು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಇದೆ. ಜನಸಂಖ್ಯೆ ಆಧಾರ ಮೇಲೆ ಅದನ್ನು ತಗೊಂಡ್ರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಸಾಕಷ್ಟು ಫಲಾನುಭವಿಗಳು ಅಲ್ಪಸಂಖ್ಯಾತ ಬಂಧುಗಳೇ ಇದ್ದಾರೆ. ಮೋದಿಜಿಯವರು ಯಾವುದೊಂದು ಕಾರ್ಯಕ್ರಮಗಳು ಒಂದೇ ಸಮುದಾಯಕ್ಕಿದೆ ಅಂತ ಹೇಳ್ರಿ. ಈ ದೇಶ ಸಬ್ಕೆ ಸಾಥ್ ಸಬ್ಕಾ ವಿಕಾಸ್. ಮೋದಿಯವರು ಇಂಥ ಒಳ್ಳೆ ಕಾರ್ಯಕ್ರಮಗಳು ಕೊಡೋ ಟೈಮ್ದಲ್ಲಿ ಅವ್ರ ಜೊತೆ ಅದು ಇವತ್ತಿನ ಸಂದಿಗ್ಧ ಪರತೆಯಲ್ಲಿ ಕೋವಿಡ್ ನಂತರ ವೆಸ್ಟ್ ಏಷ್ಯಾದಲ್ಲಿ ನಡೀತಾರಂತ ಕೆಲಸಗಳು ಏನು ಯುದ್ಧದ ವಾತಾವರಣದಲ್ಲಿ ಇವತ್ತು ನಾವು ಈ ದೇಶದಲ್ಲಿ ಎಷ್ಟು ಸುರಕ್ಷಿತ ಅದೇ ಅನ್ನೋದು ತಾವು ವಿಚಾರ ಮಾಡ್ರಿ. ಒಂದರೆ ನೀವು ಅಭಿವೃದ್ಧಿ ಕಾರ್ಯಕ್ರಮಗಳು ಮಾತಾಡಿದ್ರೆ ನಿಮ್ಮ ಪ್ರೆಸ್ ಮೀಟ್ದಲ್ಲಿ 3 ವರ್ಷದಲ್ಲೇ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ, ನಮ್ಮ DK ಸಾಹೇಬ್ರ ಸರ್ಕಾರ, ನಿಮ್ಮ ಕಾಂಗ್ರೆಸ್ ಮಂತ್ರಿಗಳದು ಯಾವುದೋ ಒಂದು ಮಂತ್ರಿಗಳದು
ನೀರಾವರಿ ಕ್ಷೇತ್ರ ಮಂತ್ರಿ ಮಾಡಿದ್ದು, ಕೈಗಾರಿಕಾ ಕ್ಷೇತ್ರಗಳ ಮಂತ್ರಿ ಮಾಡಿದ್ದು, IT BT ಮಂತ್ರಿಗಳು ಮಾಡಿದ್ದು, ಸಮಾಜ ಕಲ್ಯಾಣ ಮಂತ್ರಿಗಳು ಮಾಡಿದ್ದು, ಯಾವ್ದಾದ್ರು ಒಂದು ಕೆಲಸಗಳಿದ್ರೆ ಹಂಚ್ಕೊಳ್ರಿ. ಅದೆಲ್ಲ ಗೊತ್ತು. ನೀವು ಏನಿಲ್ಲ, ನನ್ನನ್ನು ಏನು ಮಾಡಬೇಕು, ನಾನು ಏನಾರ ಆಗ್ಬೇಕಾರ ನಾನು ಯಾರಿಗೆ ಬೈಬೇಕು. ದಯವಿಟ್ಟು ಹೇಳ್ತೀನಿ, ಇವತ್ತಿನ ಬಂದ್ ಮಾಡ್ರಿ. ಅದು ಈ ಥರ ಮತಿಯಾಗಿ ಗಲಭೆಯನ್ನು ಹುಟ್ಟಿಸಿ ನಾನು ಒಂದು ಹುದ್ದೆ ತಗೊಂಡ್ರೆ ಅದು ಸರಿಯಲ್ಲ. ನಾನು ಗಣಿಯಾರ್ ಅವ್ರಿಗೆ ಹೇಳೋದು ಇಷ್ಟೇನು, ತಾವು ವಿಷಯ ಕಲೆಕ್ಟ್ ಮಾಡ್ಕೊಡ್ರಿ. ಇಲ್ಲ ನಿಜವಾಗ್ಲೂ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು ಏನಾದರೂ ನ್ಯೂನತೆಗಳಿತ್ತು ಅಂದ್ರೆ ನಮ್ಮನ್ನು ಕರೀರಿ, ಬಹಿರಂಗ ಆಹ್ವಾನ ಕರೀರಿ. ಸ್ಟ್ರಾಟಜಿಕ್ಸ್ ತೊಗೊಂಡು ಬರ್ತೀನಿ ನಾನು, ನೀವು ತೊಗೊಂಡು ಬನ್ರಿ. ಎಲ್ಲಿ ಯಾರಿಗೆ ಅನ್ಯಾಯ ಆಗಿದೆ ಅಂತ ಹೇಳೋನು, ಎಲ್ಲಿ ಕುತ್ಕೊಳ್ಳೋಣ ಅಲ್ಲಿ ಕುತ್ಕೊಂಡು ಡಿಸ್ಕಷನ್ ಮಾಡೋನು, ಓಪನ್ ಡಿಬೇಟ್ ಮಾಡೋನು. ನಾವು ಕಳೆದ 12 ವರ್ಷಗಳಲ್ಲಿ ಮೋದಿ ಸಾಧನೆಗಳು ಏನು ನಾವು ಪ್ರಿಂಟದಲ್ಲಿ ಹಾಕಿದೆವು, ಅದರಲ್ಲಿ ನೀವು ಎಷ್ಟು ಸತ್ಯದೆ ಹೇಳ್ರಿ ಅಂತ ಕರೀರಿ. ಕಳೆದ 1.5 ತಿಂಗಳಿಂದ ನಾವು ಸಾಕಷ್ಟು ಅದ್ರ ಬಗ್ಗೆ ನಾವು ಸೋಷಿಯಲ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಬಹಳಷ್ಟು ನಾವು ಚರ್ಚೆ ನಡೀತದೆ. 12 ವರ್ಷಗಳ ಮೋದಿಗಳ ಸಾಧನೆ, ಈ ದೇಶದ ಹೆಸರಾಂತ ಪತ್ರಕರ್ತರು ಸಹಿತ 1 ಅವರ್ ಡಿಬೇಟ್ ಮಾಡ್ತಾ ಇದ್ದಾರೆ. ಇನ್ ದ ಲಾಸ್ಟ್ 12 years ವಾಟ್ ಈಸ್ ದ ಅಚೀವ್ಮೆಂಟ್ ಆಫ್ ಮೋದಿ ಗೌರ್ಮೆಂಟ್. ದಯವಿಟ್ಟು ಹೇಳ್ತೀನಿ, ತಾವು ಈ ತರ ಒಂದು ಒಳ್ಳೆ ವಾತಾವರಣ ಕ್ರಿಯೇಟ್ ಮಾಡ್ರಿ, ಚರ್ಚೆ ಮಾಡ್ರಿ. ಅದನ್ನೆಲ್ಲ ಬಿಟ್ಕೊಂಡು ನೀವು ಏನೋ ನಾವು ಸುಮ್ಮನೆ ಮಾತಾಡಿ ಸುಳ್ಳೆಂದು ಸೊಟ್ಟಂದು ಹೇಳಿ ಜಗ್ಲಾಗಿ ಅನ್ನೋದು ಸಾಧು ಸಂತರ ಬಗ್ಗೆ ಮಾತಾಡಕ್ಕೆ ನಿಮ್ಗೆ ಯಾವ ಹಕ್ಕಿದೇರಿಪ್ಪ? ಇರ್ತಾರ ಅವರು. ಈ ಒಂದು ಮಠ ಸಾಧು ಮಾತಾಡಿದ್ರ ಆ ಮಠ ಸಾಧು ಅದಕ್ಕೆ ಉತ್ತರ ಕೊಡಕ್ಕಿದ್ದಾರೆ. ಧರ್ಮಗುರುಗಳು ಎಲ್ಲಾ ಧರ್ಮದಲ್ಲಿ ಅವ್ರವ್ರ ಧರ್ಮಗುರುಗಳಿದ್ದಾರೆ. ಒಬ್ಬರಲ್ಲಿ ಹೆಚ್ಚಿರ್ಬೋದು, ಕಡಿಮೆ ಇರ್ಬೋದು. ಅವ್ರು ಉತ್ತರ ಕೊಡಕ್ಕೆ ಆ ಕ್ಷೇತ್ರದಲ್ಲಿ ಅವ್ರು ಇದ್ದಾರೆ. ನೀವು ರಾಜಕೀಯ ಕ್ಷೇತ್ರದವರು ಏನು ಒಬ್ಬರು ಪೂಜಿಸುವಂತ ಧರ್ಮಗುರುಗಳಿಗೆ ನೀವು ಅವಹೇಳನಕಾರಿಗೆ ಮಾತಾಡೋದು, ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡೋದು, ಇದೇನು ಸಮಂಜಸನ? ಇದೇ ಹೇಳಿದ ನಿಮ್ಮ ಪಕ್ಷ? ಮೋಸ್ಟ್ಲಿ ನಿಮ್ಮ ಪಕ್ಷದಲ್ಲಿ ಶಿಸ್ತು ಇರ್ಲಿ ಕಾಣಿಸ್ತದ. ಶಿಸ್ತು ಇರ್ಲಾರ ಬಿಟ್ಟಿಗೆ ನೀವು ಈಗ ಮಾತಾಡ್ತೀರಿ. ಅಂತೂ ನಿಮ್ಮ ಪಕ್ಷದಲ್ಲಿ ಈ ತರ ಒಂದು ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ವಿಷಯ ನಿಮ್ಮ ಅಧ್ಯಕ್ಷರಿಗೆ ಮತ್ತು ನಿಮ್ಮ ಮುಖಂಡರಿಗೆ ಅದು ಚರ್ಚೆ ಆಗುದಿಲ್ಲ ಕಾಣಿಸ್ತದ. ದಯವಿಟ್ಟು ತಾವು ಇನ್ಮೇಲೆ ನಾನೇನು ನಿಮ್ಗೆ ಆಗ್ರಹ ಮಾಡಕ್ ಬರೋದಿಲ್ಲ. ಯಾಕಂದ್ರ ನಾನು ಒಂದು ಪಕ್ಷದ ಒಬ್ಬ ಕಾರ್ಯಕರ್ತ. ಇನ್ನೇನು ನಾವೆಲ್ಲರೂ ಒಂದೇ ಜಿಲ್ಲೆದಲ್ಲಿದ್ದೆವು. ನಾವೆಲ್ಲರೂ ಸುಳ್ಳನ್ನು ಬಿತ್ತಿ ಆ ಸುಳ್ಳು ನಾವು ಚುಚ್ಕೊಳ್ಳೋದು ಬೇಡ. ದಯವಿಟ್ಟು ನಾವು ಹೂವನ್ನು ಬಿತ್ತನು, ನಮ್ಮ ಕಾಲಿಗೂ ತಂಪಾಗಲಿ, ನಮಗೂ ಸುವಾಸನೆ ಬರಲಿ. ದಯವಿಟ್ಟು ಹೇಳ್ತೀನಿ, ಇಂಥ ಸುಳ್ಳು ಸುದ್ದಿಯನ್ನು ಪ್ರಸಾರ ಮಾಡಬೇಡ್ರಿ. ಸಾಕಷ್ಟು ಅಧ್ಯಯನ ಮಾಡ್ಕೊಡ್ರಿ. ನೀವು ನಮ್ಮನ್ನು ಓಪನ್ ಡಿಬೇಟಿಗೆ ಕರೀರಿ. ನೀವು ಹೆಲ್ದಿಯಾಗಿ ಡಿಸ್ಕಷನ್ ಹೆಲ್ದಿಯಾಗಿ ಮಾಡೋಣ. ಲೋಣಿಯವರೇ ಇದು ಅಂದ್ರೆ ಹೆಂಗೆ ಅಂತ ಕೇಳೋನು. ನಾವು ಕೇಳ್ತೇವೆ ನಿಮ್ಮದು, ನೀವು ಕೇಳ್ರಿ. ಲೆಟ್ ದ ಪೀಪಲ್ ಶುಡ್ ನೋ ದ ಟ್ರೂತ್ ಅಂಡ್ ರಿಯಾಲಿಟಿ, ಬಟ್ ಡೋಂಟ್ ಡಿಸ್ಕಸ್ ದ ಫಾಲ್ಸ್ ಮೆಸೇಜಸ್ ಇನ್ ದ ಓಪನ್. ಅದಕ್ಕೆ ಈ ತಮ್ಮ ಮುಖಾಂತರ ನಾನು ಈ ಜಿಲ್ಲೆ ಜನತೆಗೆ ರಾಮ ಮಂದಿರ ವಿಷಯದಲ್ಲಿದ್ದು ಸತ್ಯಾಸತ್ಯದೇನು ತಮ್ಮ ಜೊತೆ ನಾನು ಹಂಚ್ಕೊಂಡಿದ್ದೀನಿ. ಬಂಧುಗಳೇ, ನಾನು ಇಂಥ ಒಂದು ಫಾಲ್ಸ್ ನ್ಯೂಸ್ಗೆ ಕಿವಿಗೊಡಬಾರದು. ಇಂಥ ವ್ಯಕ್ತಿಗಳಿಗೆ ಆ ಪಕ್ಷದ ಹಿರಿಯರು ಅವರಿಗೆ ಬುದ್ಧಿ ಮಾತು ಹೇಳಿ ಸತ್ಯವನ್ನು ಮಾತಾಡಕ್ಕೆ ಹೇಳಿದ್ರು ಒಳ್ಳೆಯದಂತ ತಿಳ್ಕೊಂಡು ನಾನು ಮತ್ತೊಮ್ಮೆ ಅವರಿಗೆ ವಿನಂತಿ ಮಾಡಿಕೊಂಡು ಇವತ್ತಿನ ನನ್ನ ಪತ್ರಿಕಾಗೋಷ್ಠಿಯಲ್ಲಿ ಇಲ್ಲಿಗೆ ಮುಗಿಸುತ್ತಿದ್ದೇನೆ. ತಮ್ಮ ಏನಾದರೂ ಕ್ವಶನ್ಸ್ ಇದ್ರೆ ದಯವಿಟ್ಟು ತಾವು ಕೇಳ್ಬೋದು. ನಾನು ಪಕ್ಷದ ವಕ್ತಾರ ಇಲ್ಲ ಸರ್. ನಾನು ಅಧಿಕೃತ ಪಕ್ಷದ ಹುದ್ದೆ ಇತ್ತಪ್ಪ ಅಂದ್ರೆ ನಾನು ಪಕ್ಷದ ಕಚೇರಿಯಲ್ಲೇ ಮಾಡ್ತಿದ್ದೆ. ನಾನು ಸರಿ ಸರ್, ನೀವು ಕೇಳ್ತಾರೆ. ಈಗ ತಾವೆಲ್ಲ ನೋಡ್ತಾ ಇರ್ಬೋದು, ಪಕ್ಷದ ಸಾಕಷ್ಟು ವಕ್ತಾರ ಇರ್ಬೋದು, ಪಕ್ಷದ ರಾಜ್ಯದ ವಕ್ತಾರ ಇರ್ಬೋದು, ರಾಷ್ಟ್ರೀಯ ವಕ್ತಾರ. ಯೂಶ್ವಲಿ ಪಕ್ಷದ ಕಚೇರಿಯಲ್ಲಿ ಮಾಡೋದು ಸಂಪ್ರದಾಯ, ಯಾವುದೇ ಪಾರ್ಟಿಯಲ್ಲಿ ಇರ್ಬೋದು ಸಹಿತ. ಆದರೆ 1-2 ಎಲ್ಲಿ ಬೇಕಾದ್ರೂ ಮಾಡ್ಬೋದು, ನೀವು ಸ್ವತಂತ್ರ ಇರುತ್ತದೆ. ಆದ್ರೆ ಅವರು ಯಾವತ್ತೂ ಪತ್ರಿಕಾಗೋಷ್ಠಿಯನ್ನು ಪಕ್ಷದ ಕಚೇರಿಯಲ್ಲಿ ಒಂದನ್ನು ಮಾಡಿಲ್ಲ. ಇದು ನಮಗೆ ಸಂಶಯ ಬಂದು ಕೇಳಿನಿ. ಆದ್ರೆ ಅವ್ರು ಕ್ಲಾರಿಫೈ ಮಾಡಿದ್ರೆ ಸಂತೋಷ. ಅದೇನು ನಾನು ಅಪರಾಧ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ನಮಗೆ ಸಂಶಯ ಬಂದಿದೆ ಕೇಳಿದೆ. ಅದು ಅವ್ರು ಅದನ್ನು ಕ್ಲಾರಿಫೈ ಮಾಡಿದ್ರೆ ಸಂತೋಷ ನಮ್ಗೆ. ಅದೇನು ನಾನು ಬಟ್ ಮತ್ತು ಇನ್ನಿತರ ಅವರು ಕಾಂಗ್ರೆಸ್ ಪಕ್ಷದ ವಕ್ತಾರ ಅಂತ ಹೇಳ್ತಾರ. ಕೆಲವೊಂದು ಬೇರೆ ಬೇರೆ ಜನತಾದಳ ಪಕ್ಷದಲ್ಲಿ ಇವತ್ತರ ಜಾತ್ಯತೀತ ಜನತಾದಳ ಪಕ್ಷ BJPಯ ಜೊತೆ ಕರ್ನಾಟಕದಲ್ಲಿ ಒಂದು ಹ್ಯಾಂಡ್ ಬೈ ಹ್ಯಾಂಡ್ ಹೋಗ್ತಾ ಇದೆ. ಹೀಗಾಗಿ
ಜಾತ್ಯತೀತ ಜನತಾದಳದವರ ಜೊತೆ ಕುತ್ಕೊಂಡು ಇವರು ಒಂದು ಸ್ಥಾನಮಾನಗಳ ಕೇಳುದು ಯಾವ ನ್ಯಾಯ? ಸಾಕಷ್ಟು ಪತ್ರಿಕಾಗೋಷ್ಠಿಗಳನ್ನು ಮಾಡ್ತಾರೆ ಪಕ್ಷಕ್ಕೆ. ಟ್ರಸ್ಟ್ ಸರ್ಕಾರ ನೇಮಿಸಿದೆ ಅಂದ್ರೆ ಆ ಟ್ರಸ್ಟ್ ನೇತೃತ್ವದಲ್ಲಿ ನಡೀಬೇಕಾದಂತ ಸರಿಯಾದ ಮಾರ್ಗದರ್ಶನ, ಸರಿಯಾಗಿ ಇರ್ತಕ್ಕಂಥ ಟ್ಯಾಕ್ಸ್ ಕಲೆಕ್ಷನ್ ಆಗ್ಲಿ, ಅಲ್ಲಿರ್ತಕ್ಕಂಥ ಮಂದಿರದ ಕಲೆಕ್ಷನ್ ಆಗ್ಲಿ, ದೇಣಿಗೆ ಆಗ್ಲಿ, ಅದನ್ನ ಪಾರದರ್ಶಕವಾಗಿ ಇಡಬೇಕಾಗಿತ್ತಲ್ಲ, ಅದನ್ನ ಇದ್ದಿಲ್ಲ ಅಂತ ಆರೋಪ ಮಾಡಿದ್ದಾರೆ. ಸರ್ ಅವ್ರ ಆರೋಪ ನೀವು ಮತ್ತೊಮ್ಮೆ ತೆಗೆದು ನೋಡಿ. ಅಲ್ಲಲ್ಲ, ಸರ್ಕಾರದ ಟ್ರಸ್ಟ್ ಇಲ್ಲ ಸರ್, ಇಲ್ಲ ಒಂದು ನಿಮಿಷ ಸರಿ. ಯಾವುದೇ ನಾನು ನೀವು ಒಂದು ಟ್ರಸ್ಟ್ ಮಾಡಕ್ ಬಂದ್ರೆ ಸರ್ ಒಂದೇ ನಿಮಿಷ, ನೀವು ಹೇಳಿದ್ ನಾನು ನಿಮ್ಗೆ ಟ್ರಸ್ಟ್ ನಾವು ನೀವು ಕೂಡಿ ಒಂದು ಟ್ರಸ್ಟ್ ಮಾಡ್ಬೇಕಪ್ಪ ಅಂದ್ರೂ ಸಹಿತ ಸರ್ಕಾರದ ಒಂದು ರಿಜಿಸ್ಟ್ರೇಷನ್ ಅನುಮತಿ ತಗೊಂಡೇ ಮಾಡ್ಬೇಕಾಗ್ತದೆ. ಅದು ಸರ್ಕಾರದ ಟ್ರಸ್ಟ್ ಅಂತ ಆಗಲ್ಲ, ಸರ್ಕಾರದ ಅನುಮತಿ ತಗೊಳ್ತೇವೆ ನಾವು. ಒಂದು ನಿಮಿಷ, ಸರ್ಕಾರದ ಅನುಮತಿ ತಗೊಂಡು ಆ ರಾಮ ಮಂದಿರ ಟ್ರಸ್ಟ್ ಆಗಿದೆ. ರಾಮ ಮಂದಿರ ಟ್ರಸ್ಟು ರಾಮ ಮಂದಿರ ಕಟ್ಟಕ್ಕೆ ಅವ್ರು ರಾಮ ಭಕ್ತರ ಕಡೆಯಿಂದ ದೇಣಿಗೆ ತಗೊಳ್ತಾ ಇದ್ದಾರೆ. ಈಗ ಅವ್ರು ಹೇಳಿದ್ದೇನಪ್ಪ ಅಂದ್ರೆ ಸರ್ಕಾರದ ದುಡ್ಡು ಎಲ್ಲಿ ಬರ್ತದೆ? ಟ್ಯಾಕ್ಸ್ ಪೇಯರ್ಸ್ ಕಡೆಯಿಂದ ಸರ್ಕಾರದ ದುಡ್ಡು ಬರ್ತದೆ. ಟ್ಯಾಕ್ಸ್ ಪೇಯರ್ಸ್ ಕಡೆಯಿಂದ ಸರ್ಕಾರದ ದುಡ್ಡು ಅವ್ರಿಗೆ ಕೊಟ್ಟಿದ್ದಾರೆ ಅಂದ್ರು. ಒಂದ್ ವೇಳೆ ಸರ್ಕಾರದ ದುಡ್ಡೇ ಅವ್ರು ಕೊಟ್ಟಿದ್ದಿತ್ತಪ್ಪ ಅಂದ್ರೆ, ಸರ್ಕಾರ ಕೊಟ್ಟಿದ್ದಿತ್ತಂದ್ರೆ ಅವ್ರು ಹೇಳಿದ್ ಸತ್ಯ, ಟ್ಯಾಕ್ಸ್ ಪೇಯರ್ಸ್ ದುಡ್ಡು ಹೋಗಿದೆ ಅಂತೇಳಿ. ಸರ್ಕಾರ ದುಡ್ಡೇ ಕೊಟ್ಟಿಲ್ಲ. ಸರ್ಕಾರದ ದುಡ್ಡಾಗ್ಲಿ, ಸಾರ್ವಜನಿಕರ ದುಡ್ಡಾಗ್ಲಿ, ವೈಯಕ್ತಿಕ ಯಾರು ದುಡ್ಡು ಹಾಕಿಲ್ಲ. ವೈಯಕ್ತಿಕವಾಗಿ ಇನ್ವೆಸ್ಟ್ಮೆಂಟ್ ಮಾಡಿದಾರ ಯಾರಾದ್ರೂ ಆ ಮಂದಿರಕ್ಕೆ? ಆ ತರದಿಲ್ಲ. ವೈಯಕ್ತಿಕ ಅಂದ್ರೆ ಸಾರ್ವಜನಿಕ ದೇಣಿಗೆ ಅಂತಂದ್ರೆ ಅದು ಪಾರದರ್ಶಕವಾಗಿ ಇರಬೇಕು. ಅದು ದೇಣಿಗೆ ಸಾರ್ವಜನಿಕರದಿದೆ, ಅವ್ರಿಗೆ ಎಲ್ಲರೂ ಕೊಟ್ಟಿದ್ದಾರೆ, ಮುಸ್ಲಿಮ್ಸ್ ಕೊಟ್ಟಿದ್ದಾರೆ, ಹಿಂದೂಗಳು ಕೊಟ್ಟಿದ್ದಾರೆ. ನಾನು ಅದೇ ಹೇಳಿದ್ದೀನಿ ಸರ್, ಅದನ್ನ ಪಾರದರ್ಶಕವಾಗಿ ಮಾಡಿಲ್ಲ ಅಂತ ಆರೋಪ ಮಾಡಿದ್ದಾರೆ. ಇಲ್ಲ, ಅದು ಮಾಡ್ಲಿ, ನಾನು ಇಲ್ಲ, ಅದು ತಪ್ಪಂತಲ್ಲ, ನಾನು ಬರೋದೇ ಇಲ್ಲ. ನಾನು ಅವರು ಸಾರ್ವಜನಿಕರು ಏನ್ರು ರಾಮ ಭಕ್ತರು ಎಲ್ಲ ಈ ದೇಶದ ಎಲ್ಲ ಧರ್ಮೀಯರು ಅದಕ್ಕೆ ದೇಣಿಗೆ ಕೊಟ್ಟಿದ್ದಾರೆ, ಸತ್ಯ ಇರ್ಬೋದು. ಅದರಲ್ಲಿ ಅದನ್ನು ಒಂದು ಟ್ರಸ್ಟ್. ಈಗ ಹೆಂಗೆ ಸಾಕಷ್ಟು ದೇಶದಲ್ಲಿ ಸಾಕಷ್ಟು ಟ್ರಸ್ಟ್ಗಳಿರ್ತವೆ, ಸಾಕಷ್ಟು ಟ್ರಸ್ಟ್ಗಳಲ್ಲಿ ಸಾಕಷ್ಟು ಜನರು ಅವರು ಬೇಕಾದವ್ರು ಕೊಟ್ಟಿದ್ದಾರೆ. ಆ ಟ್ರಸ್ಟ್ದಲ್ಲಿ ಅವು ವ್ಯವಹಾರ ಆಗಿದ್ದಕ್ಕ ಆ ಟ್ರಸ್ಟ್ದಕ್ಕೆ ತನಿಖೆ ಮಾಡ್ಲಕ್ಕ ಆ ರಾಜ್ಯದ ಸರ್ಕಾರ ಒಂದು ಆಜ್ಞೆ ಮಾಡಿದೆ. ಆ ತನಿಖೆ ನಡೀತಾ ಇದೆ. ಈಗಾಗಲೇ ಸತ್ಯಾಸತ್ಯತೆ ಹೊಳಗೆ ಬರ್ತಾ ಇದಾವ. ನಿಮಿಷ, ನೀವು ನಾನು ಆ ವಿಷಯನ ಸಮರ್ಥನೆ ಮಾಡ್ಕೊಳ್ತಾನೆ ಇಲ್ಲ. ನಂದು ಪ್ರಶ್ನೆ ಏನಪ್ಪಾ ಅಂದ್ರೆ ಯಾವುದೇ ಸಣ್ಣ ವಿಷಯ ಅಂತಲ್ಲ. ನೋಡಿ, ಅದರಲ್ಲಿ ಇಡೀ ಎಲ್ಲರೂ ಎಲ್ಲ ಭಾರತೀಯರು ಅದನ್ನು ಖಂಡನೆ ಮಾಡಿದ್ದಾರೆ. ನಾನು ನೀವಂತಲ್ಲ, ನಾನು ಸಹಿತ ಅದರಲ್ಲಿ ಆ ಒಂದು ವಿಷಯ ನಾನು ಖಂಡನೆ ಮಾಡ್ತೀನಿ. ಆದ್ರೆ ನಾನು ಇದು ಚಿಕ್ಕ ವಿಷಯ ಅಲ್ಲ. ಗಣಿಯಾರವ್ರು ಮಾಡಿದ್ದು ಸರ್ಕಾರದ ದುಡ್ಡು ಕೊಟ್ಟದಂತ ಸಣ್ಣ ವಿಷಯ ಅಲ್ಲ. ಸರ್ಕಾರ ದುಡ್ಡೇ ಕೊಡ್ಲಾರ ದುಡ್ಡು ಕೊಟ್ಟದಂತ ಹೇಳಿದ್ರು. ಒಂದನೇದ್ದು ಇದು ಸಣ್ಣ ವಿಷಯ ಅಲ್ಲ ಸರ್. ಯಾಕಪ್ಪ ಅಂದ್ರ ಜನರಿಗೆ ಸತ್ಯಾಸತ್ಯತೆ ಗೊತ್ತಾಗಬೇಕು. ಸರ್ಕಾರ ಸರ್ ನೀವು ಯೂಸಫರ ಈಗ ನಿಮ್ದೊಂದು ನಾನು ಹೇಳ್ತೀನಿ ಕೇಳ್ರಿ. ಇಲ್ಲ ನಾ ಹೇಳುದ್ರ ಕೇಳ್ರಿ ಸರ್. ಈಗ ನಂದು ಒಂದು ಟ್ರಸ್ಟ್ ಇತ್ತ ಹೇಳ್ರಿ. ನನ್ನ ಟ್ರಸ್ಟ್ದಲ್ಲಿ ಅವು ವ್ಯವಹಾರ ಆದ್ರೂ ಸರ್ಕಾರ ಒಬ್ಬ ಆಫೀಸರ್ಗೆ ಅದಕ್ಕೆ ನೇಮಿಸ್ತದ. ಟ್ರಸ್ಟ್ ಇಟ್ ಈಸ್ ನಾವು ನೀವು ಒಂದು ಟ್ರಸ್ಟ್ ಮಾಡಿದೆ ತಿಳಿ. ಈಗ ಅಸಿಸ್ಟೆಂಟ್ ರಿಜಿಸ್ಟರು, ಡಿಸ್ಟ್ರಿಕ್ಟ್ ರಿಜಿಸ್ಟರು ಏನು ಈ ಟ್ರಸ್ಟ್ ಮಾಡ್ಕೊಡೋದು ಏನ್ ಇರ್ತಾರಲ್ಲ, ಅವರೇ ತನಿಖೆ ಮಾಡ್ತಾರ ಅದಕ್ಕ. ಈಗ ಸರ್ಕಾರ ದುಡ್ಡು ಅವ್ರು ಮಾಡಿದ ಅಪವಾದನೆ. ಈಗ ಕಾನೂನು ನೀವು ಇದು ಗೊತ್ತಾಯ್ತು, ನೀವು ಹೇಳಿ ಟ್ರಸ್ಟ್ ಈಗ ಅಂತ ದೊಡ್ಡ ಪ್ರಕರಣ ಆಗಿದೆ. ಈಗ ಅಲ್ಲಿ ಮುಖ್ಯಮಂತ್ರಿ ಅವರು ಏನ್ ಮಾಡ್ತಿದ್ರು, ಒಂದ್ ಸಣ್ಣ ಪುಟ್ಟ ಒತ್ತುವರಿಗಳಾದ್ರೆ ಅಥವಾ ಗುಂಡ ಇದ್ದಿದ್ರೆ ಬುಲ್ಡೋಜರ್ ಹಚ್ತಿದ್ರು, ತಕ್ಷಣ ಅಪರಾಧಿಗಳ ಮನೆ. ಈಗ ಇವರು ದೊಡ್ಡ ಅಪರಾಧಿಗಳಿದ್ದಾರೆ ತಾನೆ ಸರ್. ಒಂದ್ ನಿಮಿಷ, ಅವ್ರ ಮನೆ ಮೇಲೆ ಯಾಕೆ ಬುಲ್ಡೋಜರ್ ಹಚ್ತಾ ಇಲ್ಲ ಅಂತ ಮೇನ್ ಪ್ರಶ್ನೆ ಆಗಿದೆ. ಇದ್ರ ಬಗ್ಗೆ ನೀವೇನು ಮಾತಾಡಲ್ಲ. ನೋಡಿ, ಆ ಪ್ರಶ್ನೆ ಮಾಡಿದ್ರಪ್ಪ ಅಂದ್ರ ಮಾಡಿದಾರಲ್ಲ. ಆ ಪ್ರಶ್ನೆ ಮಾಡಿದಕ್ಕೆ ನಾನು ಆ ಪ್ರಶ್ನೆ ಯಾಕೆ ಮಾಡಿರಿ ಅಂತ ನಾನು ಕೇಳಿಲ್ಲಲ್ಲ. ಅಲ್ಲ, ನೀವು ನಾ ಕೇಳಿದೇನು ಆ ಪ್ರಶ್ನೆ ಯಾಕೆ ಮಾಡಿದ್ರಿ ಅಂತ ನಾನು ಕೇಳಿಲ್ಲ. ನನ್ನ ಪಾಯಿಂಟ್ ಇಷ್ಟೇನು, ನಾ ಎರಡೇ ಪಾಯಿಂಟ್ ಅವ್ರಿಗೆ ಕೇಳ್ತಾ ಇರೋದು. ಒಂದೇದೇನು, ಸರ್ಕಾರ ಟ್ಯಾಕ್ಸ್ ದುಡ್ಡು ಕಲೆಕ್ಟ್ ಮಾಡಿದ್ ಕೊಟ್ಟಿದಾರಂತ ಅದು ಸುಳ್ಳು ಅಂತೇಳಿ ನೀವು ಬೇಕಾದ್ರೆ ಗೂಗಲ್ದಲ್ಲಿ ಹೊಡೆದು ನೋಡ್ರಿ. ₹1 ಗವರ್ಮೆಂಟ್ ಆಫ್ ಇಂಡಿಯಾ ಕಾಂಟ್ರಿಬ್ಯೂಷನ್ ಇದೆ. ಓನ್ಲಿ ಸರ್ ₹1 ಅದು ಸ್ಟಾರ್ಟ್ ಕೊಟ್ಟಿದೆ.
ನೀವು ನೋಡಿ, ನೀವು ಅಲ್ಲಲ್ಲ, ಕೊಟ್ರೆ ₹1 ಅಲ್ಲ ನೀವು ₹1 ಜವಾಬ್ದಾರಿ ಹೌದಲ್ಲ ಸರ್ಕಾರ? ನೋಡಿ, ಸರ್ಕಾರ ಜವಾಬ್ದಾರಿ ಇದೆ ಅಂತೇಳಿ ತನಿಖಾಧಿಕಾರಿಗಳು ನೇಮಿಸಿದ್ದಾರೆ. ತನಿಖಾಧಿಕಾರಿ- ಸರ್ಕಾರಿ ಜವಾಬ್ದಾರಿ ಇದೆ ಅಂತೇಳಿ ತನಿಖಾಧಿಕಾರಿಗಳು ನೇಮಿಸಿ ಈಗಾಗಲೇ ತಪ್ಪಿತಸ್ಥರಿಗೆ ಅದನ್ನ ಏನ್ ಸರ್ ಆಗಿದೆ ಸರ್, ಆಗಿದೆ ಸರ್. FIR ಆಗಿ 8 ಅರೆಸ್ಟ್ ಆಗಿದೆ ಸರ್. ಬಂದಿಲ್ಲ ಯಾಕೆ? ಬಂಧಿಸಿದ್ರು ಸರ್, 8 ಜನ ಅರೆಸ್ಟ್ ಆಗಿದ್ದಾರೆ ಸರ್. ಅವರೆಲ್ಲ ಮೇನ್ ಚಂಪತ್ರ ಅಲ್ಲ, ಯಾರ ಈಗ ಯಾರನ್ನು ತಪ್ಪಿಸ ಕಾಣಿಸಿದಾರೆ ಅವ್ರ ಮೇಲೆ FIR ಆಗ್ಯದು.